ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಯಾರೆಲ್ಲ ಈ ವಿಡಿಯೋನ ಯಾವ ಟೈಮಲ್ಲಿ ನೋಡ್ತಿದ್ದೀರಾ ಆ ಟೈಮಿಗೆ ಈ ವಿಷಸ್ಗಳೆಲ್ಲ ಅಪ್ಲೈ ಆಗಲಿ ಅಂತ ಹೇಳಿಬಿಟ್ಟು ನಾನು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಜೋಕ್ಸ್ ಅಪಾರ್ಟ್ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಆ್ಯಂಡ್ ಏನು ತಿಳ್ಕೊಬೇಡಿ, ನಾನು ಅರ್ಧ ಆಲ್ರೆಡಿ ತಿನ್ಕೊಬಿಟ್ಟಿದ್ದೀನಿ. ಇಟ್ಸ್ ಎಮ್ಮಿ ಹೆಲ್ದಿ ಕೇಕ್ ನಾನು ಹೋಮ್ ಮೇಡ್ ಮಾಡಿರೋದು. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡ್ತಿದ್ದೀನಿ. ನನಗೆ ಇದು ತುಂಬ ಹೆಲ್ಪ್ ಆಗಿದೆ. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯೂಶ್ವಲಿ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇರೋರಿಗೆ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಆಗ್ತಾ ಇರುತ್ತೆ. ಬೇರೆ ಸ್ವೀಟ್ಸ್ಗಳನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಹೆಲ್ದಿ ವೇನಲ್ಲಿ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ನನಗೂ ಹಾಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ನಾನು ಯೂಟ್ಯೂಬ್ಸ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಸ್ವಲ್ಪ ವಿಡಿಯೋಗಳನ್ನ ರೆಫರಲ್ ತೊಗೊಂಡ್ಬಿಟ್ಟು ನಂದು ಸ್ವಲ್ಪ ಐಡಿಯಾನ ಆ್ಯಡ್ ಮಾಡಿ ಈ ಥರ ಹೋಮ್ ಮೇಡ್ ಹೈ ಪ್ರೋಟೀನ್ ಕೇಕ್ನ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ ಏನು ಟೆಕ್ಸ್ಚರ್ ಇದೆ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮೀ, ಇಟ್ಸ್ ಎಮ್ಮಿ ಆ್ಯಂಡ್ ಡೆಲಿಷಿಯಸ್. ಯಾರೆಲ್ಲ ಸ್ವೀಟ್ ಕ್ರೇವಿಂಗ್ಸ್ ಇರ್ತೀರೋ ಇದನ್ನ ಮಾಡ್ಕೊಂಡು ತಿಂದರೆ ಇವನ್ ನಿಮಗೆ ಸ್ಟೊಮಕ್ಕು ಫುಲ್ ಆಗುತ್ತೆ ಮತ್ತು ಬೇರೆ ಏನು ತಿನ್ನೋಕ್ಕೂ ನಿಮಗೆ ಕ್ರೇವಿಂಗ್ಸ್ಗಳಾಗಲ್ಲ, ಆ ಥರ ಇರುತ್ತೆ. ಸೊ ನಿಮಗೆ ಈ ಕೇಕ್ದು ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಈ ವಿಡಿಯೋದು ರೆಸಿಪಿನ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.